ಶಿಕ್ಷಕತ್ವದ ಜಾಗರಣದ ಅಂಶಗಳ್ಯಾವು? ಸಾಮಾನ್ಯ ಶಿಕ್ಷಕ ಇರ್ತಾನೆ ಶಾಲೆಯಲ್ಲಿ, ಅದರಲ್ಲಿ ಶಿಕ್ಷಕತ್ವದ ಹೇಗೆ ನಾವು ಜಾಗರಣ ಮಾಡೋದು? ಈ ಪ್ರಶ್ನೆಗಳನ್ನೇ ನೀವೇನು ಕೇಳ್ತಾ ಇದ್ದೀರಿ, ಇದರಿಂದಲೇ ನೀವು ಒಳ್ಳೆ ಶಿಕ್ಷಕರು ಅಂತ ಗೊತ್ತಾಗ್ತಾ ಇದೆ ನನಗೆ. ಶಿಕ್ಷಕ ಅಂದ್ರೆ ಈಗ 10:30 ಇಂದ 5:30 ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ. ಕೆಲವು ಶಾಲೆಗಳಲ್ಲಿ 9:30 ಇಂದ 12:30 ಕಾಲೇಜುಗಳಲ್ಲಿ. ಹಾಗಲ್ಲ, ಶಿಕ್ಷಕ ಅಂದ್ರೆ 24x7. ರಾತ್ರಿನೂ ಅವನು ಶಿಕ್ಷಕ, ಹಗಲು ಶಿಕ್ಷಕ, ರಾತ್ರಿ ಮಲ್ಕೊಂಡ ಮೇಲೂ ಶಿಕ್ಷಕ. 24 ಗಂಟೆ ನಾನು ಶಿಕ್ಷಕ ಅನ್ನುವ ಅರಿವು ಆತನಲ್ಲಿದ್ದಾಗ ಶಿಕ್ಷಕನಿಂದ ತಪ್ಪುಗಳೇ ಆಗಲ್ಲ. ಮೊದಲನೇದು, ಶಿಕ್ಷಕ ಈ ಅರಿವನ್ನ ಬೆಳೆಸ್ಕೊಳ್ಬೇಕು, ನಂಬರ್ 1. ಎರಡನೇದು, ಅರಿವನ್ನ ಬೆಳೆಸಿಕೊಳ್ಳುವುದು ಅಂದ್ರೆ ತಾನು ಸ್ವತಃ ಉದಾಹರಣೆಯಾಗುವುದು. ಹಿ ಶುಡ್ ಮೇಕ್ ಹಿಮ್ಸೆಲ್ಫ್ ಅನ್ ಎಕ್ಸಾಂಪ್ಲರಿ. ಇದು ಮೊದಲನೇದು. ಎರಡನೇದು, ತನ್ನ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು. ಅಂದ್ರೆ ನಿರಂತರ ಪ್ರತಿ ದಿವಸ ಅನೇಕ ಶಿಕ್ಷಕರು ನೋಡಿದ್ದೀನಿ, 20 ವರ್ಷ 15 ವರ್ಷದ ಹಿಂದಿನ ನೋಟ್ಸೇ ಇಟ್ಕೊಂಡು ಪಾಠ ಮಾಡ್ತಿರ್ತಾರೆ. ಅದೇ ಉದಾಹರಣೆ ಕೊಡ್ತಾರೆ, ಉದಾಹರಣೆನೂ ಚೇಂಜ್ ಮಾಡಲ್ಲ. ಹಾಗೆ ಮಾಡಬಾರ್ದು. ಅದು ನಿತ್ಯ ಓದ್ತಿರ್ಬೇಕು, ನಿತ್ಯ ಓದೋದು, ನಿತ್ಯ ಬರೆಯೋದು, ಪ್ರತಿ ದಿವಸ ಇರಬೇಕು. ಅದರಿಂದಾಗಿ ಅವ್ರು ಅಪ್ಡೇಟ್ ಆಗ್ತಾ ಇರ್ತಾರೆ, ಔಟ್ಡೇಟೆಡ್ ಆಗಲ್ಲ. ಇದು ಎರಡನೇದು. ಮೂರನೇದು, ಕನೆಕ್ಟ್ ಆಗಬೇಕು, ಮಕ್ಕಳ ಜೊತೆ ಕನೆಕ್ಟ್ ಆಗಬೇಕು, ವಿದ್ಯಾರ್ಥಿಗಳ ಜೊತೆ. ಅಂದ್ರೆ ಈ ಶಾಲೆಯಲ್ಲಿ ಕಲಿಸ್ತಾ ಇರತಕ್ಕಂಥ ಕಾಲೇಜ್ನಲ್ಲಿ ನಾನು ಯಾರಿಗೆ ಪಾಠ ಮಾಡ್ತಿದ್ದೀನೋ ಅವ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅನ್ನುವ ಒಂದು ಆತ್ಮೀಯತೆ ಇರಬೇಕು. ಹೀಗೆ 3 ಶಿಕ್ಷಕರಾಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಮಹತ್ವದ ಲಕ್ಷಣಗಳು. ಒಂದು, ಜ್ಞಾನದಿಂದ ಪ್ರೇರೇಪಿಸಬೇಕು. ಎರಡನೇದು, ಆತ್ಮೀಯತೆಯಿಂದ ಪ್ರೇರೇಪಿಸಬೇಕು. ಮೂರನೇದು, ಸ್ವಂತ ಜೀವನದ ಆದರ್ಶದಿಂದ ಪ್ರೇರೇಪಿಸಬೇಕು. ನಮ್ಮ ಪ್ರಶಿಕ್ಷಣದಲ್ಲಿ ಈ 3ಅನ್ನು ನಾವು ಜೋಡಿಸಿದ್ದೀವಿ. ಹಾಗಿದ್ರೆ ಈಗ ಯಾವುದೇ ಸಂಸ್ಥೆ ಭಾರತೀಯ ಶಿಕ್ಷಣ ಮಂಡಳ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಯಾವ ರೀತಿ ಅದರ ಸದಸ್ಯತ್ವವನ್ನ ಪಡ್ಕೋಬಹುದು? ಅಥವಾ ಏನಾದ್ರು ಸಂಸ್ಥೆಗೆ ಅಂತ ಏನಾದ್ರು ಸದಸ್ಯತ್ವ ಇದೆಯಾ? ಅಥವಾ ಇಂಡಿವಿಜುವಲ್ ಆಗಿ ವಿದ್ಯಾರ್ಥಿಗಳು ಅವರಿಗೆ ಅಂತ ಏನಾದ್ರು ಸದಸ್ಯತ್ವ ಇದೆಯಾ? ಯಾವ ರೀತಿ ಇದೆ ಸದಸ್ಯತ್ವ ಅನ್ನೋದು ಭಾರತೀಯ ಶಿಕ್ಷಣ ಮಂಡಲದಲ್ಲಿ ಇದೆ. ಈಗ ಭಾರತೀಯ ಶಿಕ್ಷಣ ಮಂಡಲದ ವ್ಯಾಪ್ತಿಗೆ 9ನೇ ತರಗತಿಯಿಂದ ನಾವು ಜೋಡಿಸಿದ್ದೀವಿ, ಮಕ್ಕಳನ್ನು ಜೋಡಿಸಿದ್ದೀವಿ. ಶಿಕ್ಷಕರು, ಭಾರತೀಯ ಶಿಕ್ಷಣ ಮಂಡಲ ಅಂದ್ರೆ ಶಿಕ್ಷಕರ ಸಂಘಟನೆ ಅಲ್ಲ, ಕೇವಲ ಶಿಕ್ಷಕರ ಸಂಘಟನೆ ಅಲ್ಲ, ಕೇವಲ ವಿದ್ಯಾರ್ಥಿಗಳ ಸಂಘಟನೆನೂ ಅಲ್ಲ. ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಸಂಸ್ಥೆಯನ್ನ ನಡೆಸುವವರು, ಮ್ಯಾನೇಜ್ಮೆಂಟ್, ಈ ಎಲ್ಲರೂ ಒಳಗೊಂಡಂತಹ ಸಂಘಟನೆ ಭಾರತೀಯ ಶಿಕ್ಷಣ ಮಂಡಲ. ಹೀಗಾಗಿ ಇವರೆಲ್ಲರೂ ಸದಸ್ಯರಾಗಬಹುದು. ವಿದ್ಯಾರ್ಥಿಗಳು ಆಗಬೇಕು ಅಂತ ಇಚ್ಛೆ ಇದ್ರೆ 9, 10, 11, 12ನೇ ತರಗತಿಯವರಿಗೆ ಶುಲ್ಕ ಇಲ್ಲ, ಅವರೆಲ್ಲರೂ ಸೇರ್ಕೊಂಡ್ಬಿಡ್ಬೋದು. ಆದರೆ ಡಿಗ್ರಿ ಓದುವ ವಿದ್ಯಾರ್ಥಿಗಳಿಂದ ಹಿಡಿದು ಮೇಲಿನ ಎಲ್ಲರಿಗೂ ಶುಲ್ಕ ಇದೆ. ಡಿಗ್ರಿ ಯಾನೇ UG, PG ಮತ್ತು PhD ಈ ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಇದೆ. ಎಲ್ಲ ಉಚ್ಚ ಶಿಕ್ಷಣದ, ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ 200 ರೂಪಾಯಿ. ಉಳಿದಂತ ಎಲ್ಲರಿಗೂ 500 ರೂಪಾಯಿ. ಇದು ವಾರ್ಷಿಕ ಸದಸ್ಯತ್ವ. ಮತ್ತು ಪಂಚವಾರ್ಷಿಕ ಸದಸ್ಯತ್ವ ಅಂತ ಮಾಡಿದ್ವಿ ನಾವು 5 ವರ್ಷಗಳಿಗೆ. ಅದು 2000 ರೂಪಾಯಿ ಇದೆ, ಇಂಡಿವಿಜುವಲ್ ಸದಸ್ಯತ್ವ. ಸಂಸ್ಥೆ ಸದಸ್ಯ ಆಗಬೇಕು ಅಂತಿದ್ರೆ ಸ್ಕೂಲ್ಗೆ 5,000 ರೂಪಾಯಿ ಇದೆ, ಮತ್ತು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ 10,000 ರೂಪಾಯಿ ಇದೆ. ಈಗ ನಾವು ಇನ್ಸ್ಟಿಟ್ಯೂಷನಲ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ತರ್ತಾ ಇದ್ದೀವಿ. ಅದರಲ್ಲಿ ತುಂಬ ವಿಷಯಗಳನ್ನೆಲ್ಲ ಕೊಟ್ಟಿದ್ದೀವಿ. ನೀವು ನಮ್ಮ ಸಂಸ್ಥೆಯ ಶಿಕ್ಷಣ ಮಂಡಲದ ಸದಸ್ಯರಾದರೆ ನೀವು ಮೆಂಟರ್ಶಿಪ್ ತೆಗೆದುಕೊಂಡ್ರೆ ನಾವು ಏನೇನನ್ನ ಗುಣಮಟ್ಟ ಹೆಚ್ಚಿಸೋದಕ್ಕೆ ನಾವೇನೇನು ಮಾಡಬಹುದು, ಮಾಡ್ತೀವಿ ಅನ್ನುವ ಒಂದು ಭರವಸೆಯ ಪತ್ರ. ಅದು ಸಂಕಲ್ಪ ಪತ್ರ, ಭರವಸೆ ಅಲ್ಲ, ಸಂಕಲ್ಪ ಪತ್ರ. ಅದನ್ನ ನೋಡಿಕೊಂಡು ಅದು ಆ ಶಿಕ್ಷಣ ಸಂಸ್ಥೆಯ ಸ್ತರ ಈಗ ಯಾವುದಿದೆಯೋ
ಅದರ ಆಧಾರದ ಮೇಲೆ ಯಾವ್ಯಾವ ಪ್ರಶಿಕ್ಷಣ ಕೊಡಬೇಕು ಅನ್ನೋದನ್ನ ನಾವು ಕೊಡ್ತಾ ಹೋಗ್ತೀವಿ. ಸಂಸ್ಥೆಯಿಂದ ಸದಸ್ಯತ್ವ ಅಂತ ಅವರು 10,000 ರೂಪಾಯಿ ಕೊಟ್ಟು ಸದಸ್ಯರಾಗಿರ್ತಾರೆ. ಆದರೆ ಈ ಪ್ರಶಿಕ್ಷಣಗಳನ್ನು ನಾವೇನು ಕೊಡ್ತೀವಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಇತ್ಯಾದಿ ಏನೇ ಕೊಟ್ಟರು ಅದು ಒಂದು ನಾಮಿನಲ್ ಶುಲ್ಕ ಇಟ್ಟಿರ್ತೀವಿ. ಆ ನಾಮಿನಲ್ ಶುಲ್ಕವನ್ನು ಕೊಟ್ಟು ಅವ್ರ ಪ್ರಶಿಕ್ಷಣದಲ್ಲಿ ಭಾಗವಹಿಸಿ ತುಂಬ ಲಾಭ ಇದೆ.